ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಓಡುವೆ. ಮುತ್ತಲ್ಲಿ ನಿನ್ನ ಸಿಂಗಾರ ಮಾಡಿ ಕಣ್ತುಂಬನ ನೋಡುವೆ. ಕಣ್ಗುಟ ಕಿತ್ತಾಕ್ಬಿಡ್ತೀನಿ. ಶ್ರೀ, ಏನವ್ವಾ? ನಂಗೂ ಅವ್ವ ಆಗ್ಬೇಕು ಅಂತ ಆಸೆ. ಯಾಕೋ ನೀವೇ ಮನ್ಸು ಮಾಡ್ತಾ ಇಲ್ವಲ್ಲ? ಏನಂದ? ಮತ್ತೆ ಮಕ್ಕ ಮರಿ ಆಗ್ದ್ರೇನೆ ನನ್ಗೆ ಅವ್ವ ಅಂತೀರಲ್ಲ, ಪ್ರೀತಿಯಿಂದ ಪಾರು ಅನ್ಬಾರ್ದ? ನಿನ್ನ ಮಾತು ಕೇಳ್ತಾ ಇದ್ರೆ ಮೈನ ಪರ್ಚಗಬೇಕು ಅನ್ಸುತ್ತೆ. ನಿನ್ನ ಪ್ರೀತಿಯಿಂದ ಪಾರು ಅಂತ ಬೇರೆ ಕರಿಬೇಕಂತೆ. ಶ್ರೀ, ಪರ್ಚ್ಕೊಳಂಗ್ ಆಯ್ತದೆ ಅಂತ ಎಲ್ಲಂದ್ರಲ್ಲಿ ಪರ್ಚ್ಕೊಂಬಿಡಿ. ನಾಳೆ ಮುಲಾಮ್ ತಿಕ್ಕಕ್ ನಾನೇ ಬರ್ಬೇಕು. ಒಳ್ಳೆ ಬೆನ್ನಿಗೆ ಬಿದ್ದು ಬೇತಾಳ ಸವಾಸ ಆಗೋಯ್ತು ನೋಡು. ಅದ್ಯಾನ್ ಹೇಳ್ಬೇಕು ಅಂತಂದ್ರೆ ನೆಟ್ಟಿಗೆ ಹೇಳು. ಅದೇನೋ ಅದು, ನಾನು ನೆನ್ನೆಯಿಂದ ಟಿವಿ ನೋಡ್ತಾನೆ ಅವ್ನಿ. ಸೀಗಡಿ ರಾಧ ಅಂತ ತೋರಿಸ್ತಾವ್ರಲ್ಲ. ಅದು ಸೀಗಡಿ ರಾಧ ಅಂತ ಅಲ್ಲ, ಸಿಡಿ ರಾಧ ಅಂತ ಹೇಳಿದ್ರೆ ಜಾಡ. ಅದು ಕೆಲವು ರಾಜಕಾರಣಿಗಳ ಬಣ್ಣ ಬಯಲು ಮಾಡಕ್ಕೆ ಒಂದಷ್ಟು ಜನ ಅವ್ರ ಜೊತೆಗೆ ಇಟ್ಕೊಂಡು ಅವ್ರಿಗೆ ಗೊತ್ತಿಲ್ಲದಂಗೆ ಅವ್ರು ಮಾಡೋ ಅನಾಚಾರಗಳನ್ನ ವಿಡಿಯೋ ಶೂಟ್ ಮಾಡಿ ಆ ವಿಡಿಯೋನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ವಸೂಲು ಮಾಡ್ತಾರೆ. ಇನ್ನೊಸಿ ಜನ ಇವರು ನಮ್ಮ ನಾಯಕ ಆಗಕ್ಕೆ ನಾಲಾಯಕು ಅಂತ ಪ್ರೂವ್ ಮಾಡ್ತಾರೆ. ಮತ್ತೆ ಯಾರ್ಯಾರೋ ಹೆಂಗಸ್ರು ಏನೇನೋ ಸಂಬಂಧ ಅಂತ ಹೇಳ್ಕೊಂಬರ್ತಾರೆ. ನಾನು ಆಗ್ಲೇ ಹೇಳಿಲ್ವಾ, ಇದನ್ನೆಲ್ಲವ ಒಂದಷ್ಟು ಜನ ದುಡ್ಡು ಮಾಡೋ ದಂಧೆ ಆಗಿ ಮಾಡ್ತಾರೆ. ಅಲ್ಲ, ಹಿಂಗೆಲ್ಲ ಮಾಡೋದ್ರಿಂದ ಅವ್ರಿಗೇನ್ ಲಾಭ ಆದ್ದು? ಒಂದು ಶಾನೆ ಫೇಮಸ್ ಆಯ್ತಾರೆ, ಇನ್ನೊಂದು ಇರೋ ಸೀಟ್ನು ಕಳ್ಕೊಂಡು ಹಟ್ಟಿಲಿ ಇಟ್ಟೊಂದು ಕೂತ್ಕೋತಾರೆ. ಅಷ್ಟೇಯಾ? ಅಷ್ಟೇ ಅಲ್ಲ, ಬಿದ್ರು ಮೀಸಿಗೆ ಮಣ್ಣಾಗ್ನಿಲ್ಲ ಅನ್ನೋ ಜಾತಿಗೆ ಸೇರಿದವರು 3 ವರ್ಷ ಆದ್ಮೇಲೆ ಎಲೆಕ್ಷನ್ ಬರ್ತದಲ್ಲ, ಆಗ ಕೈ ಮುಕ್ಕೊಂಡು ನಮಗೂ ಓಟ್ ಕೊಡಿ ಅಂತ ಬರ್ತಾರೆ. ರೀ ಗೌಡ್ರೆ, ಇಂಥ ಕೆಟ್ಟ ಕೆಲಸ ಮಾಡಿ ಸಿಕ್ಕಾಕೊಂಡು ಮತ್ತೆ ಬಂದು ಎಲೆಕ್ಷನ್ ನಿಂತ್ಕೊಂಡ್ರೆ ಜನ ಸುಮ್ಮನೆ ಬಿಡ್ತಾರೇನ್ರಿ? ಅನೇಪ್ನವ್ರೆ, ತಾವೇ ಹೋಗಿ ಬಂದ್ರು. ನೀವು ರಾಜಕಾರಣಿಗಳು ಸಿಡಿ ವಿಷಯ ಮಾತಾಡ್ತಿದ್ರಲ್ಲ, ಆವಾಗ್ಲೇ ಬಂದೆ. ಓ, ವಿಷಯ ಸಾನೆ ಪಸಂದಾಗದೆ ಅನ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊತಿದ್ರ್ಯಾ? ಅಣ್ಣಪ್ಪನವ್ರು ಇಂಥ ವಿಷಯನ ಕದ್ದು ಕೇಳಿಸ್ಕೊಳ್ಳೋದ್ರಲ್ಲಿ ಎತ್ತದ ಕೈ. ರೀ ಗೌಡ್ರೆ, ಹಾಗೇನು ಇಲ್ಲ ಗೌಡ್ರೆ, ನೀವೇನೋ ಗಂಭೀರವಾಗಿ ಚರ್ಚೆ ಮಾಡ್ತಿದ್ರಲ್ಲ, ಅದಕ್ಕೆ ದೂರ ನಿಂತಿದ್ದೆ. ಅಲ್ಲ ಅಣ್ಣಪ್ಪನವ್ರೆ, ಆದ್ರೂ ಕದ್ದು ಕೇಳಿಸ್ಕೊಳ್ಳೋದು ತಪ್ಪಲ್ವಾ? ನಾವು ಬೇರೆ ಅವಾಗ ಏನೇನೋ ಮಾತಾಡ್ತಿರ್ತೀವಿ. ಅಂದ್ರೆ ಸಂಸಾರದ ಗುಟ್ನ ರಟ್ ಮಾಡಿದ್ರು ಪರವಾಗಿಲ್ಲ, ಕದ್ದು ಸಿಡಿ ಮಾಡ್ಬಿಟ್ರೆ ವಾರೋರೇ, ಎಂತ ಐಡಿಯಾ ಕೊಟ್ಬಿಟ್ರಿ. ಅಣ್ಣಪ್ಪನವ್ರೆ, ಏನ್ ನಿಮ್ಮ ಮಾತನ್ನ ಅರ್ಥ? ಗೌಡ್ರೆ, ಇದು ನಿಮಗೆ ಸಂಬಂಧಪಟ್ಟ ವಿಷಯ ಅಲ್ಲ, ಬೇರೆಯವ್ರಿಗೆ ಸಂಬಂಧಪಟ್ಟ ವಿಷಯ. ನಾನಿನ್ ಬರ್ತೀನಿ. ಪಾರೋರೆ, ಥ್ಯಾಂಕ್ ಯು ಸೋ ಮಚ್. ಶ್ರೀ, ಅವ್ರು ಏನ್ ಹೇಳಿದ್ರು ಅಂತ ಅರ್ಥ ಆಯ್ತಾ? ಹುಚ್ಚರು ಭಾಷೆ ಹುಚ್ಚರಿಗೆ ಮಾತ್ರ ಅರ್ಥ ಆಗೋದು. ಹಂಗಾರೆ ನಿಮಗ್ ಚಂದಾಗಿ ಅರ್ಥ ಆಗದೆ ಅನ್ಸ್ತದೆ. ನೀವು ಹೇಳೋದು ನಾವು ಹುಚ್ಚ ಅಂತ? ನೀವು ಬರೀ ಹುಚ್ಚ ಅಲ್ಲಪ್ಪ, ನನ್ನ ಪ್ರೀತಿಯ ಹುಚ್ಚ. ನಿನ್ನ ಕೆಣಕೋದು ಒಂದೇ, ಫ್ಯೂಸ್ ಕಿತ್ತಾಕ್ಬಿಟ್ಟು ಕರೆಂಟ್ ಒಳಗೆ ಕೈ ಇಡೋದು ಒಂದೇ. ಅಲ್ಲ, ಇವತ್ತ್ಯಾಕೆ ರಾಜಕಾರಣಿಗಳು ಸಿಡಿ ಬಗ್ಗೆ ವಿಚಾರಿಸ್ತಾ ಇದೆ? ಸಿಡಿ ಬಿಟ್ಮೇಲಾದ್ರೂ ಸಂಬಂಧ ಇರೋ ಹೆಣ್ಣಿನ ಜೊತೆ ಮದ್ವೆ ಮಾಡ್ಸಾರ ಅಂತ. ಅದ್ಯಾಕೋ? ಮದ್ವೆ ಮಾಡ್ಸಿದ್ರೆ ನಮ್ದು ಒಂದ್ ಸಿಡಿ ಬಿಡವ ಅಂತ ಅನ್ಸದೆಯಾ? ಲೆಕ್ಕೇನಿದೆ? ರೆಡಿ ಮಾಡಿ ತಂದಿದ್ದೀನಿ. ಲೇ ತಿಕ್ಕಲ್ ತಗೋಲ್ಲ, ಪಿಕಲ್. ಲೇ ಮಾದ, ನಾನು ನಿನ್ಗೊಂದು ವಿಷಯ ಕೇಳ್ತೀನಿ, ಹೇಳ್ತೀನಾ? ಹೇಳಿ. ಗೊತ್ತಿದ್ರೆ ಗೊತ್ತಿಲ್ಲ ಅಂತ ಹೇಳ್ತೀನಿ, ಗೊತ್ತಿಲ್ಲ ಅಂದ್ರೆ ಗೊತ್ತು ಅಂತ ಹೇಳ್ತೀನಿ. ಸಾರಿ, ಎಣ್ಣೆ ಏಟಲ್ಲಿ ಉಲ್ಟಾ ಹೇಳ್ಬಿಟ್ಟೆ. ವಾಟ್ ಯು ವಾಂಟ್? ಅಪ್ಪ, ನೀನು ಉಲ್ಟಾ ಹೇಳಿದ್ರು ನಾವು ಅರ್ಥ ಮಾಡ್ಕೋತೀವಿ, ಆದ್ರೆ ನೀನು ಉಲ್ಟಾ ಆಗ್ಬೇಡ. ನಾನು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡು. ಅದೇನು ಪ್ರಶ್ನೆ ಕೇಳಿ? ನಿಮ್ ಗೌಡ್ರು ಲೂಪ್ ಹೋಲ್ಸ್ ಏನು? ಲೂಪ್ ಹೋಲ್ಸ? ನನಗೆ ನಮ್ಮ ಗೌಡ್ರು ಮಸಿನ ಮನೆ ಪೈಪ್ ಹೋಲ್ ಗೊತ್ತು. ಇದ್ಯಾವ್ದಿದು ಲೂಪ್ ಹೋಲ್ಸ? ಐ ಲೈಕ್ ಇಟ್. ಓ ಪಿಕಲ್, ನಮಗೆ ನಿಮ್ಮ ಗೌಡ್ರಿನ ಮಿಷಿನ್ ಮನೆಯ ಪೈಪು ಪೋಲ್ ಬೇಡ, ಲೂಪ್ ಪೋಲ್ ಅಂದ್ರೆ ನಿಮ್ಮ ಗೌಡ್ರು ಇಲ್ಲಿ ತನಕ ಎಂತ ತಪ್ಪು ಕೂಡ ಮಾಡಿಲ್ವಾ? ಅವನು ಹುಟ್ಟಿರೋದೇ ತಪ್ಪು ಮಾಡಕ್ಕೆ. ಹೌದಾ? ಹೇಳೋ ಹೇಳೋ, ನಿನ್ ಗೌಡ ಏನ್ ತಪ್ಪು ಮಾಡ್ದ ಹೇಳೋ. ಊರಿನ ಹೆಂಗಸರು ಸಾಲ ಕೇಳ್ಕೊಂಡು ಗೌಡ್ರ ಹತ್ತಿ ಚೋರಿಗೆ ಬರ್ತಾರಲ್ಲ, ಅವರು ಕೈಯಲ್ಲಿ ದುಡ್ಡಿಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ಕಂಡಪಟ್ಟೆ ಇಂಟ್ರೆಸ್ಟ್ ಉಂಟು. ಮುಂದೆ ರಹಸ್ಯ ಕಾರ್ಯಾಚರಣೆ ಮಾಡುವಷ್ಟರಲ್ಲಿ ಕತ್ಲಾಗಿ ಹೋಗ್ಬಿಡುತ್ತೆ. ಮುಂದೆ ನನಗೆ ನಿದ್ದೆ ಬರುತ್ತೆ, ನಾನು ಹಂಗೆ ಮಲ್ಕೊಂಡ್ಬಿಡ್ತೀನಿ.
ಲೇ ರಾಕಿ, ಆ ಗೌಡನ ಅರ್ಧ ವೀಕ್ನೆಸ್ ಗೊತ್ತಾಯ್ತು. ಪೂರ್ತಿ ವೀಕ್ನೆಸ್ ಗೊತ್ತಾಗ್ಬೇಕು ಅಂದ್ರೆ ಪೂರ್ತಿ ಗೊತ್ತಾಗಬೇಕಂದ್ರೆ ಮಲಗಿದವನನ್ನು ಪುನಃ ಎಬ್ಬಿಸ್ಬೇಕು. ಬರ್ದೆ ಎಬ್ಬಿಸಲ ಬೇಡ ಕಣೋ, ನಾನು ನೀನು ಒಂದ್ ಕಡೆ, ಆ SI ಸೂರಿ ಇನ್ನೊಂದ್ ಕಡೆ ಆ ಗೌಡನ್ನ ಫಾಲೋ ಮಾಡಬೇಕು. ಪೂರ್ತಿ ವೀಕ್ನೆಸ್ನ ತಿಳ್ಕೊಬೇಕು. ತಿಳ್ಕೊಂಡ್ಮೇಲೆ ಯೋಚನೆ ಮಾಡಬೇಕು. ಐ ಡೋಂಟ್ ಲೈಕ್ ಇಟ್. ಇನ್ಸ್ಪೆಕ್ಟ್ರೆ, ಇದನ್ನ ಯಾಕೆ ನನ್ನ ಕುತ್ತಿಗೆಗೆ ಹಾಕಿದ್ದೀರಾ? ನಿನ್ನ ಕಣ್ಣಿಗೆ ಎಂತ ಕಾಣ್ತೋ ಅದನ್ನ ಕಾಂಬಕ್ಕೆ. ಕಣ್ಣಿಗೆ ಕಾಣಿಸಿದಷ್ಟೇ ನೋಡಕ್ಕೆ ಇದ್ಯಾಕೆ ಬೇಕು? ದೂರದಲ್ಲಿ ಇಪ್ಪದನ್ನ ಹತ್ರದಲ್ಲಿ ಕಾಂಬಕ. ದೂರದಲ್ಲಿರೋದನ್ನ ನೋಡಕ್ಕೆ ನಾವೇ ಹತ್ರ ಹೋದ್ರಾಯ್ತು. ಸುಮ್ಮನೆ ಕಂತೆ ನೀನು ಎಂತ ತಕ್ಕಂತೆ ಮಾರಾಯ. ಜಾಸ್ತಿ ಏನು ಬೇಡ, ಬೆಂಗಳೂರಲ್ಲಿ 60-40 ಸೈಟ್ ಸಿಕ್ಕರೆ ಸಾಕು. ಜೊತೆಗೆ ಒಂದು ಹೆಣ್ಣು ಬೇಡ್ದ? ಸೈಟ್ ಇದ್ಮೇಲೆ ಸೈಟ್ ಹೊಡಿಯೋಕ್ಕೆ ಬೇಜಾನ್ ಜನ ಹುಡುಗಿರು ಸಿಗ್ತಾರಲ್ಲ. ಇನ್ನು ಒಂದು ಮಾತಾಡ್ರೆ ಶೂಟ್ ಮಾಡಿ ಬಿಡ್ತೇನೆ. ನಾನು ಇದನ್ನ ತಗೊಂಬಂದದ್ದು ಊರ್ ಗೌಡ್ರನ್ನ ಫಾಲೋ ಮಾಡ್ಕೊಂಡಳಿಯ. ಓ ಐ ಸಿ. ಇನ್ಸ್ಪೆಕ್ಟ್ರೆ, ಗೌಡ್ರು ಬರ್ತಾ ಇದ್ದಾರೆ. ಸುಮಕ್. ಎಂತಾಯ್ತ ಕೆಕ್ಕಬುಲ್ಲ? ಊರ್ ಗೌಡ್ರು ಊರ್ ಗೌಡ್ರು ಎಂತ ಆಯ್ತಂದೇಳಿ ಬೇಗ ಹೇಳಿ ಸಾಯ್ಬಾರ. ಊರ್ ಗೌಡ್ರು ಮಧುರ ಅವ್ರ ಮನೆ ಒಳಗೆ ಹೋಗಿ ಬಾಗಿಲು ಹಾಕೊಂಡ್ಬಿಟ್ರು. ಬಾಗ್ ಹಾಕೊಂಡು ಒಳಗೆ ಎಂತ ಮಾಡ್ತಿದ್ರು ಅಂದೇಳಿ ಕಂಡು ಹೇಳ. ಬಾಗಿಲು ಹಾಕೊಂಡ್ಮೇಲೆ ಒಳಗೆ ಏನ್ ನಡೀತಿದೆ ಅಂತ ನಾವ್ ಹೇಗ್ ನೋಡಕ್ಕಾಗತ್ತೆ? ಹೌದಲ್ಲ ಮರೆ. ಬಾ ಜಾನಿ ಅವ್ರಿಗೆ ಬೇಗ ವಿಷಯ ತಿಳಿಸುವ. ನಡಿಯ. ಗೌಡ್ರೆ ಏನ್ ಮಾಡ್ತಿದ್ದೀರಾ? ಬಾಗ್ಲಾಗ್ತಾ ಇದ್ದೆ. ನಮ್ಮನೆ ಬಾಗಿಲು ಯಾಕೆ ಹಾಕ್ತಿದ್ದೀರಾ? ಹೌದಲ್ವಾ, ಅದು ತೋಟದ ಮನೆಗೆ ಬಂದಾಗಲೆಲ್ಲ ಬಾಗ್ಲ ಹಾಕಿ ಅಭ್ಯಾಸ ಮರ್ತೋಗ್ಬಿಟ್ಟೆ. ನೆನ್ಪಾಯ್ತಲ್ವಾ? ಬಾಗಿಲು ತೆಗೀರಿ. ತೆಗಿಲೇಬೇಕಾ? ತೆಗಿತಿದ್ದೀನಿ ಹಿಂದೆ. ಬಂದ್ ವಿಷಯ ಏನು? ಅದು ತೋಟದ ಕಡೆ ಹೋಗ್ತಾ ಇದ್ದೆ, ಹಂಗೆ ಒಂದ್ಸರಿ ನಿಮ್ಮ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ದಿನ ಸ್ಕೂಲಿಗೆ ಬಂದಾಗ ಬೀದಿಲ್ ನೋಡ್ತಾನೆ ಇರ್ತಿರಲ್ಲ. ಬೀದಿಲ್ ನೋಡೋದಕ್ಕೂ ಹಟ್ಟಿಲ್ ನೋಡೋದಕ್ಕೂ ವ್ಯತ್ಯಾಸ ಇಲ್ವಾ? ಏನ್ ವ್ಯತ್ಯಾಸ ಇದೆ? ಅದು ಆದಿ ಬೀದಿಲ್ ನಿಂತ್ಕೊಂಡು ಮಾತಾಡಿದ್ರೆ ನೋಡೋ ಜನಗಳೆಲ್ಲ ತಪ್ಪು ತಿಳ್ಕೊತಾರೆ. ಅದಕ್ಕೇನೆ ಇಲ್ಲಿಗೆ ಬಂದೆ. ಸರ್ಕಾರದಿಂದ ನಿಮಗೆ ಬರ್ತಿರೋ ಸಂಬಳ ಕರೆಕ್ಟ್ ಟೈಮಿಗೆ ಬರ್ತಾ ಇದೆಯೋ ಇಲ್ವೋ ಅಂತ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ನನ್ನ ಸಂಬಳದ ಬಗ್ಗೆ ನಾನೇ ಯೋಚನೆ ಮಾಡ್ತಿಲ್ಲ, ನೀವ್ಯಾಕೆ ಯೋಚನೆ ಮಾಡ್ತಿದ್ದೀರಾ? ಬರ್ಬೇಕಾಗಿರೋದು ಇವತ್ತಲ್ಲ ನಾಳೆ ಬರುತ್ತೆ, ನೀವೇನು ಯೋಚನೆ ಮಾಡಬೇಡಿ. ಅಕಸ್ಮಾತ್ ಬರ್ಲಿಲ್ಲ ಅಂದ್ರೆ ಹೇಳಿ, ನಾನು ನಿಮಗೆ ದುಡ್ಡು ಕೊಡ್ತೀನಿ. ನೀವ್ಯಾಕೆ ನಂಗೆ ದುಡ್ಡು ಕೊಡ್ತೀರಾ? ಅದು ಸಿಟಿಲಿ ಇರುವಂಗೆ ಕಾರ್ಡ್ ಉಜ್ಜಿದ್ರೆ ದುಡ್ಡು ಬರೋ ಮಿಷಿನ್ ಇಲ್ಲಿ ಇಲ್ವಲ್ಲ, ನಾನು ನಿಮಗೆ ದುಡ್ಡು ಕೊಡ್ತೀನಿ. ಸಾಲ ಅಂತ ತಿಳ್ಕೊಳ್ಳಿ, ಆಗಾಗ ಬಂದು ಬಡ್ಡಿ ತಗೊಂಡೋಗ್ತೀನಿ. ನೋಡು ಮದ, ಅವಾಗಿಂದ ಕೇಳಿ ನನಗೂ ಸಾಕಾಗಿ ಹೋಗ್ಬಿಟ್ಟಿದೆ. ಈಗಲಾದ್ರೂ ನಿಜ ಹೇಳು, ನಿಮ್ ಗೌಡ್ರಿಗೆ ಹುಡುಗಿರ್ ಹುಚ್ಚಿದೆ ಅಂತೆಲ್ಲ ಯಾರ್ಯಾರ ಜೊತೆ ಕಳ್ಳ ಸಂಬಂಧ ಇದೆ? ನಮ್ ಗೌಡ್ರಿಗೆ ಕಳ ಸಂಬಂಧ ಇದೆ ಅಂತ ನಾನು ಯಾವಾಗ ಹೇಳ್ದೆ? ನಿನ್ನೆ ಒಂದು ಬಾಟ್ಲಿ ಪೋಟ್ಕೊಂಡು ನೀನು ಹೇಳಿದ್ದಲ್ಲ ನಾ ತಿಕ್ಕಲ. ಓಟ್ಕೊಂಡಾಗ ನಾನು ನಂಗೆ ಹೇಳ್ತೀನಿ, ಇಲ್ಲ ಅಂದ್ರೆ ಹೇಳಲ್ಲ. ನಿನಗೆ ಬೇಕು ಅಂದ್ರೆ ಒಂದು ಕೇಸ್ ಎಣ್ಣೆ ಕೊಡಿಸ್ಬಿಡ್ತೀವಿ ಕಣ, ಎಣ್ಣೆಲೆ ಸ್ನಾನ ಮಾಡಿಸ್ಬಿಡ್ತೀವಿ ಕಣ. ನಿಮ್ ಗೌಡ್ರಿಗೆ ಯಾರ್ಯಾರ ಜೊತೆ ಕಳ್ಳ ಸಂಬಂಧ ಇದೆ ಅಂತ ಹೇಳ್ಬಿಡು. ಒಂದಾಗಿದ್ರೆ ಹೇಳ್ತಿದ್ದೆ, ಸುಮಾರು ಇದೆಯಲ್ಲ, ಯಾವ್ದು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಐ ಲೈಕ್ ಇಟ್. ಆ ಆಂಟಿಗಳ ನಂಬರ್ ಇದ್ರೆ ನನಗೆ ಕೊಡು ಮಮ್ಮ. ಲೇ ರಾಕಿ, ಅವ್ರ ನಂಬರ್ ನಿನ್ಗೆ ಯಾಕೋ? ಭಯ್ಯ, ಆ ಆಂಟಿಗಳ ನಂಬರ್ ಇದ್ರೆ ನಮಗೆ ಗೌಡ್ರ ಸೀಕ್ರೆಟ್ ಎಲ್ಲ ಗೊತ್ತಾಗ್ತದೆ. ನಮ್ ಗೌಡ್ರ ವಿಷಯ ನಿಮಗ್ ಗೊತ್ತಾಗಲ್ಲ ಬಿಡಿ. ಅವ್ರು ಸಾಲ ಕೊಡೋದು ತಗೊಳ್ಳೋದು ಸೀಕ್ರೆಟ್ ಒಳಗಡೆ ಸೀಕ್ರೆಟ್ ಬಾಕ್ಸ್ ಇದ್ದಂಗೆ. ಲೈ ಮಾದ, ಈ ರೀತಿ ಅರ್ಧಂಬರ್ಧ ವಿಷಯ ಹೇಳ್ಬೇಡ ಕಣ. ಕೊಟ್ರೆ ಪೂರ್ತಿ ಸ್ಕ್ರಿಪ್ಟ್ ಕೊಡು, ಒಂದು ಸಿನಿಮಾ ಮಾಡಿ ಲಾಭ ಮಾಡ್ಕೊಂಡ್ಬಿಡ್ತೀವಿ. ಭಯ್ಯ, ನಿಮ್ಮ ಸಿನಿಮಾಕ್ಕೆ ನಾನೇ ಹೀರೋ. ಜನ ಸಿನಿಮಾ ನೋಡಿದ್ಮೇಲೆ ಕಲ್ ತಗೊಂಡು ಹೊಡಿತಾರೆ, ಅದು ನಿನ್ಗೆ ಓಕೆ ಅಂದ್ರೆ ನೀನೇ ಹೀರೋ. ಜಾನಿ ಬಾಯ್, ಏನಾಯ್ತು ಸುರಿ, ನಾಯಿ ಅಟ್ಟಿಸ್ಕೊಬಂತೇನಾ? ನಿಮ್ಮ ಮನೆ ರೊಟ್ಟಿಗೆ ಬೇರೆ ನಾಯಿ ಬಾಯಿ ಹಾಕು ಮುನ್ಸೂಚನೆ ಸಿಕ್ತ, ಅದಕ್ಕೆ ಬಂತ. ಏನ್ ಹೇಳ್ತಿದ್ರೆ ಇನ್ಸ್ಪೆಕ್ಟ್ರ? ಈ ಊರ್ ಗೌಡ್ರ ಸುಂದ್ರಿ ಮೇಡಮಿಗೆ ಸಾಲ ಕೊಡ್ಕಂದಳಿ ನಿಮ್ಮ ಮನೆಗೆ ಹೋಗಿ ಬಾಗ್ಲೇ ಕಡೆ ಬರ್ರ. ಮಧುರಾ ಟೀಚರ್ಗೆ ಸಾಲ ಕೊಡ್ಬೇಕು ಅಂತ ಇದ್ರು, ಅದು ನಿಜ ಆಯ್ತು. ಲೇ ಅಕ್ಕಿ ಓಡೋಲೇ. ನಾನು ಮಾಡಿಲ್ದಿರೋ ತಪ್ಪಿಗೆ ನಾನು ಯಾಕೆ ಅವಮಾನ ಅನುಭವಿಸ್ಬೇಕು? ನೀವಿವತ್ತು ಜಾನಿ ಅವ್ರ ಹತ್ರ ಆ ಸಿಡಿನಲ್ಲಿ ಏನೈತೆ ಅಂತ ತಿಳ್ಕೊಂಡು ಹೇಳಲೇಬೇಕು. ಇಲ್ಲ ಅಂದ್ರೆ ಜಾನಿ ಅವ್ರ ಹೆಸರು ಬರ್ದ್ಬಿಟ್ಟು ನಾ ಸತ್ತೋಗ್ಬಿಡ್ತೀನಿ. ನೀವ್ ಏನ್ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಇಷ್ಟೊಂದು ಕಷ್ಟಪಟ್ಟು CD ರೆಡಿ ಮಾಡಿದಿರಲ್ಲ, ಅವಳ ಮುಂದೆ